ಹಾಯ್ ಹಲೋ ಫ್ರೆಂಡ್ಸ್, ನೋಡಿ ಬೆಳಗ್ಗೆ 6 ಗಂಟೆ ಆಗಿದೆ. ನಾನು ನಮಾಜ್ ಮುಗಿಸಿದ್ದೀನಿ. ನಮಾಜ್ ಮುಗಿಸಿ ನಾನು ಇವತ್ತು ನಿಮಗೆ ಕೀಮೋಥೆರಪಿ ಇದರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೀಮೋಥೆರಪಿ ಅಂದ್ರೇನು, ಇದು ಏನಕ್ಕೆ ಕೊಡ್ತಾರೆ, ಇದು ಯಾವುದಕ್ಕೋಸ್ಕರ ನಮ್ಮ ಬಾಡಿನಲ್ಲಿ ಏನು ಕೆಲಸ ಮಾಡುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನೇನು ಡಾಕ್ಟ್ರ್ ಅಲ್ಲ, ಬಟ್ ನಾನು ತಿಳ್ಕೊಂಡಿರೋ ಅಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನಮ್ಮ ಕೀಮೋ ಅಂದ್ರೇ ಕೆಮಿಕಲ್. ಅದು ನೋಡಿ, ಈ ವೇನ್ ಮುಖಾಂತರ ನಮ್ಮ ಬಾಡಿನಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಅದು ಯಾವ ಥರ ಇರುತ್ತೆ ಅಂದರೆ, ನಾವು ಮಾಮೂಲಿ ಏನಾದರೂ ಜ್ವರ ಬಂದರೆ ಗ್ಲೂಕೋಸ್ ಹಾಕಿಸ್ಕೊಳಕ್ಕೆ ಹೋಗ್ತೀವಿ. ಜ್ವರ ಬಂದಾಗ ಡಾಕ್ಟ್ರು ಗ್ಲೂಕೋಸ್ ಹಾಕ್ತಾರೆ ನಮಗೆ ನೋಡಿ, ಅದೇ ಥರ ಸೇಮ್ ಅದು ನಮ್ಮದು. ಅದ್ರ ಜೊತೆ ಡ್ರಗ್ಸ್ಗಳನ್ನು ಮಿಕ್ಸ್ ಮಾಡಿ ನಮಗೆ ಹಾಕ್ತಾರೆ. ಕೀಮೋಥೆರಪಿ ಸೈಡ್ ಎಫೆಕ್ಟ್ಸು ತುಂಬಾ ಇರ್ಬೋದು ಫ್ರೆಂಡ್ಸ್, ಆದರೆ ನಮಗೆ ಒಂದು ಒಳ್ಳೆ ಲೈಫ್ ಸಿಗುತ್ತೆ ಅಂದರೆ ನಾವು ಯಾಕೆ ನಾಳೆಗೋಸ್ಕರ ನಾವು ಇವತ್ತಿನಗೋಸ್ಕರ ನಾಳೆನ ನಾವು ಯಾಕೆ ನಾವು ಕೆಡಿಸ್ಕೊಳ್ಬೇಕು ಅಲ್ವಾ, ಯೋಚನೆ ಮಾಡಲೇಬೇಕಲ್ವ. ಸೊ ನನ್ನ ಸರ್ಜರಿ ಆದಮೇಲೆ ಕೀಮೋ 4 ಸೈಕಲ್ ಹೇಳಿದರು ನನಗೆ. ಸೊ ಇವಾಗ ನನಗೆ ಡಾಕ್ಟ್ರು 6 ಸೈಕಲ್ಲು ಕಂಪ್ಲೀಟ್ ಮಾಡಿಕೊಡಿ, ಒಳ್ಳೆಯದು ಅಂತ ಹೇಳಿದ್ದಾರೆ. ನಾನು 5ನೇ ಸೈಕಲನ್ನು ಕಂಪ್ಲೀಟ್ ಮಾಡಿದ್ದೀನಿ. ನಾನು 6ನೇ ಸೈಕಲ್ ನೆಕ್ಸ್ಟು ಜುಲೈ 1ಸ್ಟಿಗಿದೆ 6ನೇ ಸೈಕಲ್ಲು. ಸೊ ನಾನು ಫಸ್ಟ್ ಕೀಮೋಗೆ ಹೋದಾಗ ಅಕ್ಕಪಕ್ಕದ ಬೆಡ್ಡವ್ರನ್ನೆಲ್ಲ ಕೇಳೋದು ನಾನು, ಹೇಗಿದೆ ನಿಮಗೆ, ನೀವು ಕೀಮೋ ಹಾಕಿಸ್ಕೊತಾ ಇದ್ದೀರಲ್ಲ, ಹೇಗಿದ್ದೀರಾ ನೀವು, ನಿಮಗೇನಾದರೂ ಆಗುತ್ತಾ, ಏನಾದರೂ ತೊಂದರೆಗಳಾಗುತ್ತಾ ಅಂತ ನಾನು ಕೇಳ್ತಾಯಿದ್ದೆ. ಸೊ ಕೇಳಿದ್ರೆ ಎಲ್ಲೋ ಒಂದು ಕಡೆ ಗೊತ್ತಾಗ್ಬಿಟ್ರೆ ಫಸ್ಟೇ ಒಳ್ಳೇದು ಅನ್ನಿಸ್ಬಿಡೋ ಯೋಚನೆ ನಂದಿತ್ತು. ಅವರೆಲ್ಲ ಏನೂ ಇಲ್ಲಪ್ಪ, ನಮ್ಮದು 10 ಆಗೈತೆ, 12 ಆಗೈತೆ, 16ನೇದು ನಮ್ಮದು ಅನ್ನೋ ಪೇಷಂಟ್ಸ್ಗಳು ಸಿಗ್ತಾರೆ. ಆವಾಗ ನಾನು ಫಸ್ಟು ಸಲ ಹೋಗ್ಬಿಟ್ಟು ಫಸ್ಟು ನಂದು ಕೀಮೋ ಹಾಕಿದಾಗ ನನಗೆ ಸಾಯಂಕಾಲದವರೆಗೂ ಏನೂ ಸೈಡ್ ಎಫೆಕ್ಟ್ ಕಾಣಿಸಿಲ್ಲ. ನೈಟು 11 ಗಂಟೆ ಮೇಲೆ ನನಗೆ ಹೊಟ್ಟೆ ಉರಿ, ಸಂತ, ನೈಟೆಲ್ಲ ನಿದ್ದೆ ಬರಲಿಲ್ಲ, ಬೆವರು, ಇದು ಸ್ಟಾರ್ಟ್ ಆಯಿತು ನನಗೆ. ಮಾರನೇ ದಿವಸ ನಾನು ಬೆಳಗ್ಗೆ ಎದ್ದೆ, ಮತ್ತು ಎಲ್ಲ ಫ್ರೆಶ್ ಆಗಿರೋಣ, ನೋಡೋಣ, ಆದಷ್ಟು ಟ್ರೈ ಮಾಡೋಣ, ಏನಾದರೂ ಬರಲಿ ಏನಾದರೂ ಹೋಗಲಿ ಅಂತ ನಾನು ಯೋಚನೆ ಮಾಡಿದೆ. ಆಮೇಲೆ ಮಾರನೇ ದಿನ ಏನಾಯ್ತಂದರೆ, ಸ್ವಲ್ಪ ಲೈಟಾಗಿ ಒಳಗಡೆಯಿಂದ ಸ್ಕಿನ್ನು ಬಾಯಲ್ಲಿ ಸ್ವಲ್ಪ ಅಷ್ಟು ಏನು ಹೇಳ್ಕೊಳೋ ಅಷ್ಟೇನು ತೊಂದರೆ ಕೊಡಲಿಲ್ಲ. ಸ್ವಲ್ಪ ಹುಣ್ಣಾಗೋದು, ಮತ್ತು ಸುಸ್ತು, ಬೆವರು, ಒಂಥರ ಶೈನಿಂಗು, ಒಂಥರ ಎಣ್ಣೆ ಜಿಡ್ಡು ಮುಖ ಎಲ್ಲ, ಕೈಕಾಲೆಲ್ಲ ಊತ, ಏನೋ ಮಲಗಿ ಎದ್ದಂಗೆ ಎಷ್ಟೋ ದಿವಸ ನಿದ್ದೆ ಮಾಡಿಬಿಟ್ಟು ಎದ್ರೆ ಆಗ್ಬಿಡ್ತೀವಲ್ಲ ಆ ಥರ. ನೋಡಿ ಈಗಲೂ ನೋಡಿ ನನ್ನ ಸ್ಕಿನ್ನೆಲ್ಲ ದಪ್ಪ ಇದೆ, ನೋಡಿ ಸ್ಕಿನ್ನೆಲ್ಲ ದಪ್ಪ ಇದೆ, ನೋಡಿ ಊದ್ಕೊಳೋ ಥರ ಇದೆ, ಬ್ಲ್ಯಾಕ್ ಆಗಿದೆ ನೋಡಿ, ಬ್ಲ್ಯಾಕ್ ಆಗಿದೆ. ಸೊ ಇದೆಲ್ಲ ಸ್ವಲ್ಪ ದಿನದ ಮಟ್ಟಿಗೆ ಟೆಂಪರವರಿ, ಇದೆಲ್ಲ ನಮಗೆ ಬಾಡಿನಲ್ಲಿ ಹೀಗೆ ಉಳಿಯಲ್ಲ. ಅದಾದಮೇಲೆ ಸ್ವಲ್ಪ ಊಟ ಹಸುವಾಗಿ ಮತ್ತು ಊಟ ಮಾಡೋಣ ಅಂದರೆ ಸ್ವಲ್ಪ ಜಾಸ್ತಿ ತಿಂದುಬಿಟ್ರೆ ತಡ್ಕೊಳಕ್ಕಾಗಲ್ಲ, ಕಮ್ಮಿ ತಿಂದರೆ ಇರೋಕ್ಕಾಗಲ್ಲ, ಆ ಥರ ಅನುಭವ ಆಗಿಬಿಡುತ್ತೆ. ಆವಾಗ ನಾವು ಮಲ್ಕೊಂಡ್ಬಿಟ್ರೆ ಇನ್ನೂ ವೀಕ್ ಆಗಿಬಿಡ್ತೀವಿ ಫ್ರೆಂಡ್ಸ್. ಏನು ಮಾಡಬೇಕಂದ್ರೆ ನಾವು ಆಗ ಗಟ್ಟಿ ಪದಾರ್ಥಗಳ ಅಂದರೆ ಜಾಸ್ತಿ ಹೆವಿ ಫುಡ್ನ ನಾವು ಒಳಗಡೆ ತೊಗೊಳ್ಬಾರ್ದು. ಸೊ ಲಿಕ್ವಿಡ್ ತೊಗೊಳ್ತಾ ಇದ್ದರೆ ಹೆಲ್ದಿಯಾಗೂ ಇರ್ತೀವಿ, ಚೆನ್ನಾಗೂ ಇರ್ತೀವಿ, ಆ್ಯಕ್ಟಿವ್ ಆಗೂ ಇರ್ತೀವಿ. ಫ್ರೂಟ್ ಜ್ಯೂಸಸ್ಸು ಫ್ರೆಶ್ಶಾಗಿ ಮನೇಲಿ ಮಾಡ್ಕೊಂಡು ಕುಡಿಬೇಕು. ಮತ್ತು ಫ್ರೆಶ್ ಫ್ರೂಟ್ಸ್ನ ಆದಷ್ಟು ತೆಳ್ಳಗಿರೋ ಇದನ್ನೇ ತೊಗೊಂಡು ನಾವು ಮ್ಯಾನೇಜ್ ಮಾಡ್ಕೊತಾ ಬಂದರೆ ಇದು 2-3 ದಿವಸದಲ್ಲಿ ನಮಗೆ ಸ್ಟ್ರೆಂತಾಗಿರ್ತೀವಿ. ಜೊತೆಗೆ ORS ತೊಗೊಂಡ್ಬಿಟ್ರೆ ಇನ್ನೂ ಸೂಪರು, ಎದ್ದು ಕೂತ್ಕೊಂಡು ನಮ್ಮ ಕೆಲಸನೇ ನಾವೇ ಮಾಡ್ಬೋದು. ನಾನೇನು ಮಾಡ್ತಿದ್ದೆ, ಆದಷ್ಟು ಮಾಡ್ತಿದ್ದೆ, ಅಮ್ಮನ ಮೇಲೆ ಬಿಟ್ಬಿಡ್ತಿದ್ದೆ, ಆಗಲ್ಲ ನನ್ನ ಕೈಯಲ್ಲಿ ಇಷ್ಟು ಮಾಡಿದ್ದೀನಿ, ನೆಕ್ಸ್ಟ್ ನೀವು ಮಾಡ್ಕೊಳ್ಳಿ, ನಾನು ಮಲಗ್ತೀನಿ ಅಂತ. ನಮ್ಮಮ್ಮ ಪಾಪ ಜ್ಯೂಸ್ ಮಾಡಿ ತಂದುಕೊಡೋದು, ಫ್ರೂಟ್ಸ್ ತಂದುಕೊಡೋದು, ನಮ್ಮ ಯಜಮಾನ್ರು ORS ತಂದುಕೊಡೋದು, ಮೆಡಿಕಲ್ಗೆ ಹೋಗೋದು ಬರೋದು, ಮನೇಲಿ ಮಾಡ್ಕೊಡೋದು ಕುಡಿಯೋದು, ಈ ಥರ. ಅದರ ಆದಷ್ಟು ಏನು ಹೇಳ್ಕೊಳೋಷ್ಟು ಕಷ್ಟ ಇರಲ್ಲ. ಆಮೇಲೆ ಏನಾಗುತ್ತೆ, ನನಗೆ ಸೆಕೆಂಡ್ ಸೈಕಲ್ವರೆಗೂ ಕೂದಲೇ ಉದುರಿಲ್ಲ. ನಾನು ಡೈಲಿ ತಲೆ ಬಾಚ್ತಾಯಿದ್ದೆ, ಬರುತ್ತಾ ಅಂತ. ಬಟ್ ಸೆಕೆಂಡ್ ಸೈಕಲ್ವರೆಗೂ ನನಗೆ ಕೂದಲು ಬರಲಿಲ್ಲ. ಸೆಕೆಂಡ್ ಸೈಕಲ್ ತರ್ಡ್ ಸೈಕಲ್ಗೆ ಹೋಗಬೇಕು, ಆವಾಗ ನನಗೆ ಕೂದಲು ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಂತು 2-3 ದಿವಸಕ್ಕೇ ಅರ್ಧ ತಲೆ ಖಾಲಿ ಆಗೋಯ್ತು. ಸೊ ಹೋದರೆ ಹೋಗಲಿ ಬಿಡಿ ಫ್ರೆಂಡ್ಸ್, ನಾವಿರ್ತೀವಿ ಅಂದರೆ ನಮ್ಮ ಕೂದಲು ಮತ್ತೆ ವಾಪಸ್ ಬಂದೇ ಬರುತ್ತಲ್ವ. ಕೂದಲಿಗೇನು ತೊಂದರೆ ಆಗೋಲ್ಲ. ಯಾವುದೋ ಏನೋ ಒಂದು ನಾವೇ ಮಾಡ್ಕೊಂಡು ಅದು ಹೋಗೋದಕ್ಕೂ ಕಾಯೋದಕ್ಕಿಂತ ನಾವೇ ನಮ್ಮ ಕೈಯಿಂದ ತೆಗೆದುಬಿಟ್ರೆ ಬೆಸ್ಟು ಅಂತ ತೆಗೆದುಬಿಡೋದು ವಾಸಿ. ಆಮೇಲೆ ಕೂದಲು ಹೋಯ್ತು ಅಂತ ಜೀವನ ನಿಂತೋಗಲ್ಲ.
ಜೀವನ ಸಾಕ್ತಾನೆ ಇರುತ್ತೆ. ನೋಡಿ ಇಂಜೆಕ್ಷನ್ಸ್ ಎಲ್ಲ ಮುಗಿದ್ಮೇಲೆ ನಮ್ಮ ಕೀಮೋಥೆರಪಿ ಮುಗಿದ್ಮೇಲೆ ನಮಗೆ ಕೂದಲು ಹೊಸದಾಗಿ ಚೆನ್ನಾಗಿ ಬರುತ್ತೆ. ಆಮೇಲೆ ನಮಗೆ ಬೇಕಾಗಿರೋ ಬಾಡಿನಲ್ಲಿ ನೋಡಿ ಐಬ್ರೋಸು ಇದು ಇಲ್ಲ, ಮುಚ್ಚುಮರೆ ಏನೂ ಇಲ್ಲ ಫ್ರೆಂಡ್ಸ್. ಹೇಗಿದ್ದೀನಿ ನಾನು, ಹೇಗೆ ಕ್ಲಿಯರಾಗಿ ಪ್ಯೂರಾಗಿ ನಿಮ್ಮ ಮುಂದೆ ಇದ್ದೀನಿ ಅಷ್ಟೇ. ಲೈಫೇ ಇಷ್ಟು. ನಾವು ಸುಳ್ಳು ಹೇಳ್ಕೊಂಡು ನಾವು ಆ ಥರ ಈ ಥರ ಜೀವನ ಮಾಡೋದು ಅದು ತಪ್ಪು. ಆಮೇಲೆ ಹೋಗ್ತಾ ಹೋಗ್ತಾ ಕೂದಲು ಹೋಗೋದು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ಒಂದೊಂದು ಸೈಕಲ್ಗೆ ಒಂದೊಂದು ನರ. ಪಾಪ ಸಿಸ್ಟ್ರುಗಳಿಗೆ ನರಗಳೇ ಸಿಗಲ್ಲ. ನಮಗೆ ನೋವು ಪಾಪ ನಮ್ಗೆ ಯಾರು ಸಿಸ್ಟ್ರುಗಳು ಪಾಪ ನಮಗೆ ಪಾಪ ಪಾಪ ಅಂತಿರ್ತಾರೆ, ನಾವು ಸಿಸ್ಟ್ರುಗಳಿಗೆ ಪಾಪ ಪಾಪ ಅಂತಿರ್ತೀವಿ. ಅವ್ರು ಹುಡುಕಿ ಕಟ್ತಾರೆ ತೆಗಿತಾರೆ, ಚುಚ್ತಾರೆ ತೆಗಿತಾರೆ, ಏನಾಗುತ್ತೆ ಅಂದರೆ ಇಲ್ಲಿ ಆ ಒಂದು ನರಗಳಲ್ಲಿ ಹೋಗಿರುತ್ತಲ್ಲ, ಆ ನರಗಳು ನಮ್ಮದು ಒಂಥರ ಬರ್ನ್ ಥರ ಆಗಿರ್ತಂತೆ ಒಳಗಡೆ. ಅದಕ್ಕೋಸ್ಕರ ಅದು ವೇನು ಒಂದು ಕಡೆ ಸಿಕ್ಕಿದಾಗ ಇನ್ನೊಂದು ಕಡೆ ಸಿಗಲ್ಲ ನಮಗೆ. ಆವಾಗ ಡಾಕ್ಟ್ರು ಪ್ರತಿ ಸಲ ನಮ್ಮ ರಿಪೋರ್ಟ್ಸ್ಗಳನ್ನ ಚೆಕ್ ಮಾಡ್ತಾರೆ, ಬ್ಲಡ್ ರಿಪೋರ್ಟ್ ನೋಡ್ತಾರೆ. ಬ್ಲಡ್ ರಿಪೋರ್ಟಲ್ಲಿ ಬ್ಲಡ್ ಕೌಂಟಿಂಗಲ್ಲಿ ಏನಾದರೂ ನಮಗೆ ತೊಂದರೆಗಳಿದ್ದರೆ ಅವರು ಕೀಮೋನ ನಮಗೆ ಬೇಡ ಅಂತ ಹೇಳ್ತಾರೆ. ಮತ್ತು ಅದಕ್ಕೆ ಯಾವ ಥರ ಮೆಡಿಷನ್ಗಳು ಬೇಕು ಆ ಮೆಡಿಷನ್ಗಳನ್ನು ಕೊಟ್ಟು ನಮಗೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ಏನಾಗುತ್ತಪ್ಪ ಅಂದರೆ ಕೀಮೋನಲ್ಲಿ ಭಯ ಅಂದರೆ ಅಷ್ಟೊಂದು ಭಯ ಇರುತ್ತೆ. ಒಂದೊಂದು ಸೈಕಲ್ಗೂ ರಿಕವರಿ ಆಗಿರ್ತೀವಿ, ಮತ್ತು ಇನ್ನೊಂದು ಸೈಕಲ್ ಬಂತಲ್ಲಪ್ಪ ಹೋಗ್ಬೇಕಲ್ಲಪ್ಪ. ನಾವೇನು ಮಾಡಬೇಕಂದ್ರೆ ಪೇಷಂಟ್ಸ್ಗಳು ಒಂದು ಸೈಕಲ್ ಆಗಿದ ತಕ್ಷಣ ಅದನ್ನು ಮರ್ತು ಬಿಡಬೇಕು. 2 ಆಯ್ತಾ ಮರೆತಬೇಕು, 3 ಆಯ್ತಾ ಮರಿಬೇಕು. ಜಸ್ಟ್ ನಾವು ಇದನ್ನು ಲೆಕ್ಕ ಇಟ್ಕೊಳ್ಬೇಕು, ಇನ್ನೊಂದು ಐತಪ್ಪ ಅನ್ನೋದು, ಇನ್ನು 2 ಐತಪ್ಪ ಅನ್ನೋದು ಮಾತ್ರ ಲೆಕ್ಕ ಇಟ್ಕೊಳ್ಬೇಕು. ನಮ್ಮ ಟ್ರೀಟ್ಮೆಂಟು ಕೀಮೋಥೆರಪಿನಲ್ಲೇ ನಮಗೆ ಕಷ್ಟ ಅನಿಸೋದು, ಮಿಕ್ಕಿದ್ದು ಯಾವುದೂ ನಮಗೆ ಕಷ್ಟ ಅನಿಸಲ್ಲ. ಅದಕ್ಕೆ ಜೊತೆಗೆ ನಮಗೇನಾದರೂ ಸೈಡ್ ಎಫೆಕ್ಟು ಆಗುತ್ತೆ ಜಾಸ್ತಿ ಅನ್ನೋ ಚಾನ್ಸಸ್ಸು ಡಾಕ್ಟ್ರುಗಳಿಗೆ ಕಾಣಿಸ್ತಿದೆ ಆ ಡ್ರಗ್ಸ್ ಮೂಲಕ. ಅವ್ರು ನಮಗೆ ಅಲ್ಲಿ ಡಿಸ್ಚಾರ್ಜು ಕೀಮೋ ಮುಗಿಯೋಕ್ಕೂ ಮುಂಚೆನೇ ನಮಗೆ ಮೆಡಿಷನ್ಸ್ಗಳನ್ನ ಕೊಟ್ಬಿಡ್ತಾರೆ. ಅಲ್ಲೇ ನೀವು 3 ದಿನ ಈ ಮೆಡಿಷನ್ಗಳನ್ನ ತೊಗೊಳ್ಳಿ, 5 ದಿನ ತೊಗೊಳ್ಳಿ ಅಂತ. ಸೊ ಅಷ್ಟೊಂದಾಗೇನು ಕಾಣಿಸಲ್ಲ. ಸ್ವಲ್ಪ ಏನಾದರೆ ಹೊಟ್ಟೆನಲ್ಲಿ ಸಂತ ಆಗುತ್ತೆ ಅಷ್ಟೇ. ಏನೋ ಆಗ್ತೈತಲ್ಲಪ್ಪ ಅನಿಸೋ ಅಷ್ಟೇ ಸಂತ, ಜಾಸ್ತಿ ಹೇಳ್ಕೊಳೋ ಅಷ್ಟು ಸಂತನೂ ಆಗಲ್ಲ. ಅದಾದಮೇಲೆ ಬೇರೆ ನೋಡಿ ನೇಲ್ಸು ಫುಲ್ಲು ಬ್ಲ್ಯಾಕ್ ಆಗುತ್ತೆ ಅಂತ ಹೇಳಿದರು. ನೋಡಿ ನಂದು ಹಾಗೇ ಇಲ್ಲ, ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ನೀಟಾಗಿದೆ ಅಲ್ವಾ. ಈ ಥರ ಒಬ್ಬೊಬ್ಬರಿಗೆ ಒಂದೊಂದು ಥರ ಬಾಡಿ ರಿಯಾಕ್ಟ್ ಮಾಡ್ಬೋದು. ಬಟ್ ನಮ್ಮ ಇಮ್ಯೂನ್ ಸಿಸ್ಟಮನ್ನು ನಾವು ಚೆನ್ನಾಗಿಟ್ಕೊಂಡ್ರೆ ಸೈಡ್ ಎಫೆಕ್ಟ್ಗಳು ನಮಗೆ ಅಷ್ಟೊಂದಾಗಿ ಕಾಣಿಸಲ್ಲ. ಅದಾದಮೇಲೆ ಡಾಕ್ಟ್ರುಗಳು ಪ್ರತಿಯೊಂದು ಪೇಷಂಟ್ಗಳು ಹೇಳೋದೇ ಇದೇನೆ, ನೋಡಿ ನಿಮಗೆ ಕಾಯಿಲೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ ಹೊರತು ನಮಗೂ ನಿಮಗೆ ತೊಂದರೆ ಕೊಡೋದು ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾರೆ, ಸಜೆಸ್ಟ್ ಮಾಡ್ತಾನೆ ಇರ್ತಾರೆ ಡಾಕ್ಟ್ರುಗಳು. ಫಸ್ಟು ನಮಗೆ ಕೀಮೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ಹತ್ರ ನಮ್ಮ ಫೈಲ್ನ ನೋಡಿ ನಮಗೆ ಮಾತಾಡಿಸ್ಬಿಟ್ಟೆ ನೆಕ್ಸ್ಟು ನಮಗೆ ಕಳಿಸೋದು. ಸೊ ಯಾವುದಕ್ಕೂ ಹೆದರಬೇಕಾಗಿರೋ ಅವಶ್ಯಕತೆಯೇ ಇಲ್ಲ. ನಿಮ್ದು ಎಷ್ಟೇ ಸೈಕಲ್ ಇರಲಿ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನೊಂದು ಏನಂದರೆ ಬೆಳಗ್ಗೆನೇ ಆ್ಯಕ್ಟಿವ್ ಆಗಿ ನಾವು ನಮ್ಮ ರುಟೀನನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಹಣ್ಣು ಹಂಪಲುಗಳಿಂದ ಮತ್ತು ತರಕಾರಿಗಳಿಂದ ಸಾಯಂಕಾಲದವರೆಗೂ ನಾವು ಹೆಲ್ದಿಯಾಗಿರ್ತೀವಿ. ನೋಡಿ ಪ್ರೋಟೀನ್ ಬೇಕೇ ಬೇಕು ನಮ್ಮ ಬಾಡಿಗೆ. ಪ್ರೋಟೀನು ಅದು ವೆಜ್ಜಲ್ಲಾಗಿರಲಿ ನಾನ್ ವೆಜ್ಜಲ್ಲಾಗಿರಲಿ ನಾವು ನಮ್ಮ ಬಾಡಿಗೆ ಪ್ರೋಟೀನ್ ಬೇಕೇ ಬೇಕು. ಅದನ್ನು ನಾವು ಆದಷ್ಟು ತೊಗೊಳ್ಬೇಕು. ಮತ್ತು ಫ್ರೂಟ್ ಜ್ಯೂಸಸ್ ಕೀಮೋಥೆರಪಿನಲ್ಲಿ ಬಹಳ ಒಳ್ಳೆ ಕೆಲಸ ಮಾಡುತ್ತೆ. ನಮ್ಮ ಬಾಡಿನಲ್ಲಿ ವೀಕ್ನೆಸ್ ಇರಲ್ಲ, ನಾವು ಚೆನ್ನಾಗಿರ್ತೀವಿ, ಆ್ಯಕ್ಟಿವ್ ಆಗಿರ್ತೀವಿ. ನೀವು 5 ಕಿಲೋಮೀಟ್ರ್ ನಡೆದರೂ ನಡೆದಂಗೆ ಆಗಲ್ಲ. ಫ್ರೂಟ್ ಜ್ಯೂಸಸ್ ಡೈಲಿ 2ರಿಂದ 3 ಸಲ ತೊಗೊಳ್ಬೇಕು. ಆಮೇಲೆ ಬಂದು ನಮಗೆ ಇನ್ನೊಂದೇನಪ್ಪ ಅಂದರೆ ಅಲ್ಲಿ ಆ ಡ್ರಗ್ಸ್ಗಳನ್ನು ಮಿಕ್ಸ್ ಮಾಡಬೇಕಾದ್ರೆ ಅನಿಸುತ್ತೆ ಯಾವಾಗ ಇದು ಯಾವಾಗಪ್ಪ ಮುಗಿಯುತ್ತೆ, ಇದು ಯಾವಾಗಪ್ಪ ನಾವು ಇದೆಲ್ಲ ಮುಗಿಸ್ಕೊಂಡು ಆರಾಮಾಗಿರ್ತೀವಿ ಅನ್ನೋ ಅಷ್ಟು ಪರಿಸ್ಥಿತಿ ಬಂದುಬಿಡುತ್ತೆ. ಒಂದೊಂದು ಸೈಕಲ್ಲು ನಮಗೆ ಒಂದೊಂದು ಪಾಠ ಕಲಿಸ್ದಂಗೆ ಆಗಿಬಿಡುತ್ತೆ. ಈಗ ನಮಗೆ ಬೇಕಾಗಿರೋದು ನಾವು ಹೋಗಿರೋದೇನಕ್ಕೋಸ್ಕರ ಒಳ್ಳೆ ಟ್ರೀಟ್ಮೆಂಟ್ನ ತೊಗೊಂಡ್ಬಿಟ್ಟು ಆರಾಮಾಗಿ ಟೆನ್ಷನ್ ಇಲ್ದಂಗೆ ಇರೋಣಪ್ಪ ಅಂತ ಹೋಗ್ತೀವಿ. ನಮ್ಮ ಮೈಂಡಲ್ಲಿ ಅಷ್ಟೇ ಇರಬೇಕು. ನಾವು ಯಾವಾಗಲೂ ಪಾಸಿಟಿವಿಟಿಯಾಗಿರಬೇಕೇ ಹೊರತು ನೆಗೆಟಿವ್ ಥಿಂಕಿಂಗ್ ಇದ್ದರೆ ನೆಗೆಟಿವ್ ಅದು ಹೋಗೋದೇ ಇಲ್ಲ. ಏನಪ್ಪ ಅನ್ನೋದೇ ಆಗ್ಬಿಡುತ್ತೆ. ಎಷ್ಟೊಂದು ವಯಸ್ಸಾಗಿರೋರು ನನಗೆ ಕೇಳ್ತಾರೆ, ಇದೇನಾಗುತ್ತೆ, ಇದು ಏನಕ್ಕೆ ಹಾಕ್ತವ್ರೆ, ಆ ಸಲ ಹಿಂಗಾಯಿತು ಈ ಸಲ ಹಿಂಗಾಯಿತು ಅಂತ. ನಾನೇನು ಹೇಳಲಿ, ನನಗೆ ಹೊಸ ಎಕ್ಸ್ಪೀರಿಯೆನ್ಸು. ಸೊ ನನಗೆ ಗೊತ್ತಾಗಷ್ಟು ನಾನು ಹೇಳ್ತೀನಿ. ಅಜ್ಜಿದಿರ್ಗೆ ಹೇಳ್ತೀನಿ ಅಂದರೆ, ಅಜ್ಜಿ ನನ್ನ ವಯಸ್ಸು ಏನಾಗೈತೆ ನಾನೇ ಹಾಕಿಸ್ಕೊಳ್ತಾ ಇದ್ದೀನಿ, ನಿಮ್ಗೆ ಯಾಕೆ ಇಷ್ಟೊಂದು ಭಯ, ನಿಮ್ಮ ಮೊಮ್ಮಕ್ಕಳಿದ್ದಾರೆ, ಮೊಮ್ಮಕ್ಕಳ ಜೊತೆ ಆಡ್ಕೊಂಡು ನೀವು ಆರಾಮಾಗಿರ್ಬೋದು
ಆದರೂ ಅವ್ರದ್ದು ಒಂದು ಲೈಫ್ ಇರುತ್ತಲ್ವ, ಅವ್ರಿಗೂ ಆಸೆ ಇದ್ದೇ ಇರುತ್ತೆ. ಜೀವನ ಕೈಯಲ್ಲಿ ಎಷ್ಟು ನೋವುಗಳನ್ನು ಅವರು ತಿಂದು ಬಂದಿರ್ತಾರೆ. ಸೊ ಲಾಸ್ಟಲ್ಲಿ ಅವ್ರಿಗೂ ಒಳ್ಳೆ ಜೀವನ ಲಾಸ್ಟಲ್ಲಿ ಇರಬೇಕು, ಮೊಮ್ಮಕ್ಳ ಜೊತೆ ಸೊಸೆದಿರ ಜೊತೆ ಮಕ್ಳ ಜೊತೆ ಚೆನ್ನಾಗಿರ್ಬೇಕಪ್ಪ ಅನಿಸೋ ಟೈಮ್ಗೆ ಈ ಥರಗಳ ಕಾಯಿಲೆ ಬಂದಾಗ ಅವರು ಇನ್ನೂ ವೀಕ್ ಆಗಿಬಿಟ್ಟಿರ್ತಾರೆ. ಸೊ ಯಾವುದಕ್ಕೂ ಹೆದ್ರೋದು ಬೇಡ ಫ್ರೆಂಡ್ಸ್. ಕಿಮೋಥೆರಪಿ ನೋಡಿ ಈ ಥರ ಆಗುತ್ತೆ. ಇನ್ನು ಯಾವುದೇ ಥರದ ಸೈಡ್ ಎಫೆಕ್ಟ್, ದೊಡ್ಡ ಸೈಡ್ ಎಫೆಕ್ಟ್ ಆಗೋಲ್ಲ. ಇನ್ನು ಒಂದು ನಾವು ಹೆದರ್ಕೊಂಡಿದ್ದಷ್ಟು ನಮಗೆ ಇನ್ನು ಕಷ್ಟಗಳೇ ಬರುತ್ತೆ ಹೊರತು ಸುಖಗಳು ಬರಲ್ಲ. ನಾನು ನೆಕ್ಸ್ಟು ನಿಮಗೆ ವಿಡಿಯೋದಲ್ಲಿ ಯಾವ ಥರ ಲೈಫಲ್ಲಿ ಯಾವುದೇ ಒಂದು ಮುಚ್ಚುಮರೆ ಇಲ್ದಂಗೆ ನಾವು ನಮ್ಮ ಲೈಫನ್ನು ಓಪನ್ನಾಗಿ ಚಾಲೆಂಜಾಗಿ ಬದುಕೋದು ಹೇಗೆ ಅನ್ನೋದನ್ನು ನಾನು ಕಲ್ತಿದ್ದೀನಿ ಈ ಒಂದು ಜೀವನದಲ್ಲಿ. ನಾನು ಈಗ ಯಾರದೇ ಆದ ಟೆನ್ಷನ್ಗಳನ್ನು ತೊಗೊಳ್ತಾ ಇಲ್ಲ. ನನಗೆ ನನ್ನ ಮಕ್ಕಳ ಜೀವನ ಬಹಳ ಮುಖ್ಯ. ನಾನು ಎಲ್ರಿಗೋಸ್ಕರ ಬದುಕಿದೆ, ಈಗ ನನ್ನ ಮಕ್ಳಿಗೋಸ್ಕರ ಬದುಕಬೇಕು ಅನ್ನಿಸ್ತಾ ಇದೆ. ಸೊ ಏನಾದರೂ ತಪ್ಪಿದರೆ ಕ್ಷಮಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.